ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಕೆಂದನಹಳ್ಳಿ ಗೇಟ್ ಬಳಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ, ಇಬ್ಬರ ಸ್ಥಿತಿ ಗಂಭೀರ, ಓರ್ವ ಸಾವು. ವಾಟದ ಹೊಸಹಳ್ಳಿಯ ಕೆರೆಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆ, ನೀರಿನ ಮೇಲೆ ತೇಲಿದ ಶವ ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು. ಗುಡಿಬಂಡೆ ಗೆಗ್ಗಿಲ ರಾಳಹಳ್ಳಿ ಜಮೀನು ವಿವಾದ, ನ್ಯಾಯಾಲಯ ತೀರ್ಪಿನ ಬಳಿಕವೂ ಗೊಂದಲ ಮುಂದುವರಿಕೆ. ವಾರ್ತೆಗಳ ವಿವರ. ಚಿಂತಾಮಣಿ ಬೆಂಗಳೂರು ರಸ್ತೆಯ ಕೆಂದನಹಳ್ಳಿ ಗೇಟ್ ಬಳಿ ಬುಧವಾರ ರಾತ್ರಿ ಬೈಕ್ಗೆ ಕಾರು ಡಿಕ್ಕಿಯಾಗಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿ ಒಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಚಿಂತಾಮಣಿ ಬೆಂಗಳೂರು ರಸ್ತೆಯ ಕೆಂದನಹಳ್ಳಿ ಗೇಟ್ ಬಳಿ ಬುಧವಾರ ರಾತ್ರಿ ಬೈಕ್ಗೆ ಕಾರು ಡಿಕ್ಕಿಯಾಗಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಂದನಹಳ್ಳಿ ಗ್ರಾಮದ ವಿಜಯ, ದೊಡ್ಡೇಗೌಡ ಮತ್ತು ಬೊಮ್ಮೇಕಲ್ ಗ್ರಾಮದ ಅಂಬರೀಶ್ ಗಾಯಾಳುಗಳು. 3 ಜನರು ಒಂದೇ ಬೈಕ್ನಲ್ಲಿ ಕೆಲಸ ಮುಗಿಸಿಕೊಂಡು ಚಿಂತಾಮಣಿಯಿಂದ ಸ್ವಗ್ರಾಮಕ್ಕೆ ಹೋಗುತ್ತಿದ್ದಾಗ ಕೆಂದನಹಳ್ಳಿ ಗೇಟ್ ಬಳಿಯ ತಿರುವಿನಲ್ಲಿ ಬೆಂಗಳೂರು ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನ ಸಮೇತ ಮೂವರು ಕೆಳಗೆ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಹಾಗೂ ಪೊಲೀಸರು ಕೂಡಲೇ ಗಾಯಾಳುಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಗಾಯಾಳುಗಳಿಗೆ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೂವರನ್ನು ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ, ಅಂಬರೀಶ್ ಮತ್ತು ಅಣ್ಣ ತಮ್ಮಂದಿರಾದ ವಿಜಯ ಮತ್ತು ದೊಡ್ಡೇಗೌಡ ಅವರನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಅಂಬರೀಶ್ ಕೋಲಾರದ ಜಾಲಪ್ಪ ಆಸ್ಪತ್ರೆಗೆ ಹೋಗುವ ಸಂದರ್ಭದಲ್ಲಿ ರಸ್ತೆಯ ಮಧ್ಯೆ ಸಾವನ್ನಪ್ಪಿದ್ದಾನೆ. ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಪಿ ಮುರಳೀಧರ್, ಇನ್ಸ್ಪೆಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ವಾಟದ ಹೊಸಹಳ್ಳಿಯ ಕೆರೆಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆ, ನೀರಿನ ಮೇಲೆ ತೇಲಿದ ಶವ ಕಂಡು ಗಾಬರಿಗೊಂಡು ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ವಾಟದ ಹೊಸಹಳ್ಳಿ ಕೆರೆಯ ದಡದಲ್ಲಿ ಸುಮಾರು 40 ವರ್ಷದ ಮಹಿಳೆಯ ಶವವೊಂದು ನೀರಿನ ಮೇಲೆ ತೇಲಿದೆ. ಸ್ಥಳೀಯರು ಶವವನ್ನು ಕಂಡು ಗಾಬರಿಗೊಂಡು ಪೊಲೀಸರಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಶವವನ್ನು ಮೇಲೆತ್ತಿದ್ದಾರೆ. ಮೃತ ಮಹಿಳೆ ಯಾರು ಎಂದು ಗುರುತು ಹಿಡಿಯಲಾಗದೆ ಮೀನುಗಳು ಮಹಿಳೆಯ ಮುಖವನ್ನು ತಿಂದಿದೆ. ಇನ್ನು ಗೌರಿಬಿದನೂರು ಗ್ರಾಮಾಂತರ ಠಾಣೆಯ ಆರಕ್ಷಕರಾದ ಹರೀಶ್ ಕುಮಾರ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ
ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಗುಡಿಬಂಡೆ ತಾಲೂಕಿನ ಗೆಗ್ಗಿಲರಾಳಹಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಸರ್ವೆ ನಂಬರ್ 82 ಜಮೀನು ವಿವಾದಕ್ಕೆ ನ್ಯಾಯಾಲಯ ತೀರ್ಪು ಬಂದಿದ್ದರೂ ಗೊಂದಲ ಮಾತ್ರ ಇನ್ನೂ ಮುಂದುವರೆದಿದೆ. ಗುಡಿಬಂಡೆ ತಾಲೂಕಿನ ಗೆಗ್ಗಿರಾಳಹಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಸರ್ವೆ ನಂಬರ್ 82 ಜಮೀನು ವಿವಾದಕ್ಕೆ ನ್ಯಾಯಾಲಯ ತೀರ್ಪು ಬಂದಿದ್ದರೂ ಗೊಂದಲ ಮಾತ್ರ ಇನ್ನೂ ಮುಂದುವರೆದಿದೆ. ಈ ಜಮೀನಿನ ಕುರಿತಾಗಿ ವೆಂಕಟರಾಯಪ್ಪ ಮತ್ತು ಚಿನ್ನಮ್ಮ ಅವರ ಮಧ್ಯೆ ಸುಮಾರು 10 ವರ್ಷಗಳ ಕಾಲ ನ್ಯಾಯಾಂಗ ಹೋರಾಟ ನಡೆದಿತ್ತು. ನ್ಯಾಯಕ್ಕಾಗಿ ಇಬ್ಬರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಕೊನೆಗೂ ದೀರ್ಘಕಾಲದ ಬಳಿಕ ನ್ಯಾಯಾಲಯವು ವೆಂಕಟರಾಯಪ್ಪ ಅವರ ಪರವಾಗಿ ತೀರ್ಪು ನೀಡಿದೆ. ಆದರೆ ತೀರ್ಪು ಹೊರಬಂದ ನಂತರವೂ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಸ್ಥಳೀಯ ಕೆಲವು ಗ್ರಾಮಸ್ಥರು ಸರ್ವೆ ನಂಬರ್ 82 ಜಮೀನು ಉಚಿತ ನಿವೇಶನಗಳಿಗೆ ಸೇರಿದೆ ಎಂದು ಹೇಳುತ್ತಾ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಮತ್ತೆ ಗ್ರಾಮದಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ತಾಲೂಕು ಕಚೇರಿಗೆ ತಲುಪಿದ್ದು, ನಂತರ ಭೂಮಾಪನ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಜಮೀನಿನ ಸಂಪೂರ್ಣ ಅಳತೆಯನ್ನು ಕೈಗೊಂಡರು. ಇಂಚಿಂಚು ಅಳತೆ ಮಾಡಿ ಯಾರಿಗೂ ಅನ್ಯಾಯವಾಗದಂತೆ ಗಡಿ ಗುರುತುಗಳನ್ನು ನಿಖರವಾಗಿ ಗುರುತಿಸಲಾಯಿತು. ನಂತರ ಎಲ್ಲರ ಸಮ್ಮುಖದಲ್ಲಿ ಮಾತನಾಡಿದ ಅಧಿಕಾರಿಗಳು, ಈ ಪರಿಶೀಲನೆಗೆ ಸಂಬಂಧಿಸಿದ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಅಂತಿಮ ನಿರ್ಧಾರವನ್ನು ಮೇಲಾಧಿಕಾರಿಗಳೇ ಕೈಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು. ಗ್ರಾಮಸ್ಥರ ನಂಬರ್ 82ರಲ್ಲಿ ಊರಿನ ಗ್ರಾಮಸ್ಥರು ಆಶ್ರಯಕ್ಕಂತ ಹೇಳ್ಬಿಟ್ಟು ಪ್ರಪೋಸಲ್ ಮಾಡೋದು ಕಳಿಸಿದ್ರು. ಇದರ ಪ್ರಕಾರ ನಾವು ತಹಶೀಲ್ದಾರ್ ಆದೇಶದ ಮೇರೆಗೆ ನಾವು ಸರ್ವೆ ಕಾರ್ಯ ಮಾಡಿ 82 ಸರ್ವೆ ನಂಬರಲ್ಲಿ ಇವು 82 ಸರ್ವೆ ನಂಬರ್ಗೆ 1 ಎಕರೆ 10 ಗುಂಟೆ ಜಮೀನು ವೆಂಕಟರಾಯಪ್ಪ ಅವ್ರಿಗೆ ಗ್ರಾಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಟೋಟಲ್ ಆಗಿ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಈ ಸರ್ವೆ ರಿಪೋರ್ಟನ್ನು ಸಾಹೇಬ್ರಿಗೆ ಸಬ್ಮಿಟ್ ಮಾಡಿ ಅವ್ರಿಗೇನು ಗ್ರಾಂಟ್ ಆಗಿದೆಯೋ ರೆವಿನ್ಯೂ ಸ್ಕೆಚ್ ಪ್ರಕಾರ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಆಫೀಸಲ್ಲಿ ಬಂದ್ಬಿಟ್ಟು ಅದು ಇದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮಾಜರ್ ಮಾಡಿದ್ದೀವಿ. ಅದರಂತೆ ಗ್ರಾಮಸ್ಥರು ಹೇಳಿಕೆ ಮಾಡಿ ಎಲ್ಲ ಮಾಜರ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಜೆಪಿ ಅಕಾಡೆಮಿ ಹೆಸರಿನಲ್ಲಿ ಮತ್ತೊಂದು ಕಡೆ ಅಕಾಡೆಮಿ ನಡೆಸಬಾರದೆಂದು ಕೋರಿ ಕೈವಾರ ಕ್ರಾಸ್ನ ಶ್ರೀ ಭೈರವೇಶ್ವರ ಪಿಯು ಕಾಲೇಜಿನ ಜೆಸಿ ಹರೀಶ್ ಸಲ್ಲಿಸಿದ ತಾತ್ಕಾಲಿಕ ತಡೆಯಾಜ್ಞೆ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಅವರಿಗೆ ಹಿನ್ನಡೆಯಾಗಿದೆ ಎಂದು ಜೆಪಿ ಅಕಾಡೆಮಿ ಸಂಸ್ಥಾಪಕ ಹಾಗೂ ನೂತನ ಜಿಎನ್ ಅಕಾಡೆಮಿ ಮುಖ್ಯಸ್ಥ ಗೋಪಿನಾಥ್ ತಿಳಿಸಿದರು. ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಜೆಪಿ ಅಕಾಡೆಮಿ ಹೆಸರಿನಲ್ಲಿ ಮತ್ತೊಂದು ಕಡೆ ಅಕಾಡೆಮಿ ನಡೆಸಬಾರದೆಂದು ಕೋರಿ ಕೈವಾರ ಕ್ರಾಸ್ನ ಶ್ರೀ ಭೈರವೇಶ್ವರ ಪಿಯು ಕಾಲೇಜಿನ ಜೆಸಿ ಹರೀಶ್ ಸಲ್ಲಿಸಿದ್ದ ತಾತ್ಕಾಲಿಕ ತಡೆಯಾಜ್ಞೆ ಅರ್ಜಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಅವರಿಗೆ ಹಿನ್ನಡೆಯಾಗಿದೆ ಎಂದು ಜೆಪಿ ಅಕಾಡೆಮಿ ಸಂಸ್ಥಾಪಕ ಹಾಗೂ ನೂತನ ಜಿಎನ್ ಅಕಾಡೆಮಿ ಮುಖ್ಯಸ್ಥ ಗೋಪಿನಾಥ್ ತಿಳಿಸಿದರು. ನಗರದ ಎಸ್ಆರ್ಇಟಿ ಕಾಲೇಜಿನಲ್ಲಿ ಬುಧವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ತಾವೇ ಸ್ಥಾಪನೆ ಮಾಡಿದ್ದ ಅಕಾಡೆಮಿ ವಿಚಾರವಾಗಿ ಕೇಳಿಬಂದ ಆರೋಪಗಳಿಗೆ ಸ್ಪಷ್ಟನೆ ನೀಡಿದರು. ಹಿಂದೆ ಮಾಡಿಕೊಂಡಿದ್ದ ಜೆಪಿ ಅಕಾಡೆಮಿ ಪಾಲುದಾರಿಕೆ ಒಪ್ಪಂದವು ನೋಂದಾಯಿತವಾಗಿರಲಿಲ್ಲ. ಜೆಪಿ ಅಕಾಡೆಮಿ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿಕೊಂಡು ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಜೆಸಿ ಹರೀಶ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು. ನ್ಯಾಯಾಲಯವು ಅವರ ಮನವಿಯನ್ನು ಪುರಸ್ಕರಿಸಿಲ್ಲ. ಸದ್ಯ ಪ್ರಕರಣವು ನ್ಯಾಯಾಲಯದಲ್ಲಿ ಬಾಕಿ ಇರುವುದರಿಂದ ಹಾಗೂ ಜೆಪಿ ಅಕಾಡೆಮಿಯ ಪಾಲುದಾರಿಕೆ ಇನ್ನೂ ರದ್ದಾಗದ ಕಾರಣ ಕಾನೂನಾತ್ಮಕ ದೃಷ್ಟಿಯಿಂದ ಎಸ್ಆರ್ಇಟಿ ಪಿಯು ಕಾಲೇಜಿನಲ್ಲಿ ನೂತನವಾಗಿ ಜಿಎನ್ ಅಕಾಡೆಮಿಯನ್ನು ಆರಂಭಿಸಿರುವುದಾಗಿ ತಿಳಿಸಿದರು.
ಕೈವಾರ ಕ್ರಾಸ್ನ ಶ್ರೀ ಭೈರವೇಶ್ವರ PU ಕಾಲೇಜಿನಲ್ಲಿ JP ಅಕಾಡೆಮಿಯನ್ನು ಸ್ಥಾಪಿಸಿದ್ದೆ ನಾನು. ಕಾರಣಾಂತರಗಳಿಂದ ಅಲ್ಲಿಂದ ಹೊರಬಂದ ಮೇಲೆ ಕಾನೂನುಬದ್ಧವಾಗಿಯೇ ಶಿಕ್ಷಣ ಸಂಸ್ಥೆ ನಡೆಸುತ್ತಿದ್ದೇನೆ. ಭೈರವೇಶ್ವರ ಕಾಲೇಜಿನವರು ಹೊರಗಿನವರೆಂದು ಬಿಂಬಿಸಿ ನಕಲು ಕಾಲೇಜು ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಇಂತಹ ನಡವಳಿಕೆಗಳಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಗೊಂದಲ ಮೂಡಿಸುತ್ತಿರುವುದು ಸರಿಯಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎರಡೂ ಕಡೆ ಓದುತ್ತಿರುವವರು ನಮ್ಮ ಮಕ್ಕಳೇ. ವಿದ್ಯಾರ್ಥಿಗಳಿಗೆ ಉತ್ತಮ ಜ್ಞಾನಾರ್ಜನೆ ನೀಡುವುದಷ್ಟೇ ನಮ್ಮ ಏಕೈಕ ಉದ್ದೇಶವಾಗಿದೆ. ನಾನು ಭೈರವೇಶ್ವರ ಕಾಲೇಜಿನಿಂದ ಹೊರಬರದೇ ಇದ್ದಿದ್ದರೆ ಅಲ್ಲಿನ 40 ಮಂದಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲು ಬಿಡುತ್ತಿರಲಿಲ್ಲ. ಅವರಿಗೆ ಅನ್ಯಾಯವಾಗುತ್ತಿದ್ದರೂ ಏಕೆ ಸುಮ್ಮನಿದ್ದರೋ ನನಗೆ ಗೊತ್ತಿಲ್ಲ ಎಂದರು. అంతేగాని ఒక సంస్థ గురించి ఒక సంస్థ మాట్లాడటం అనేది అది నైతికం కాదు, తప్పది. ఆ సంస్థ నుంచి ఎవరైతే బెనిఫిట్ పొందుతున్నారో అందులో ఉండే కన్జ్యూమర్స్ వాళ్ళు మాట్లాడితే అది కరెక్ట్ ఉంటుంది తప్పిస్తే ఒక సంస్థ గురించి ఇంకో సంస్థ మాట్లాడటం ఎక్కడ వినలేదు. ఎన్నో ఇన్స్టిట్యూట్స్ ఉన్నాయి. మేము అలెన్ ఆకాష్ ఉంటుంది, రెండింటి మధ్యలో టఫ్ కాంపిటీషన్ ఉంటుంది. కానీ ఎప్పుడు ఒక అలెన్ ఆకాష్ గురించో ఆకాష్ అలెన్ గురించో ఇలా పబ్లిక్గా బ్లేమ్ చేయడం అనేది, అందరికీ మెసేజ్లు పెట్టడం అనేది అది ఎక్కడ ఉండదు. ఇది చాలా అన్యాయం, ఇది చాలా దిగజారుడు చర్య. DSS ಸಂಚಾಲಕ ಹಾಗೂ ಪೋಷಕ ಶ್ರೀರಂಗಪ್ಪ ಮಾತನಾಡಿ, 1 ವಾರದ ಹಿಂದೆ ಈ ಸಂಸ್ಥೆಯ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಲು ಮಧುಲತಾ ಮತ್ತಿತರರು ನಮ್ಮನ್ನು ಕರೆದಿದ್ದರು. ಸತ್ಯಾಂಶ ತಿಳಿದಿದ್ದರಿಂದ ನಾವು ಭಾಗವಹಿಸಲಿಲ್ಲ. ಇಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿರುವುದರಿಂದಲೇ ನನ್ನ ಮಗಳು ಪ್ರಥಮ PUC ನಂತರ ಗೋಪಿನಾಥ್ ಅವರ ನೂತನ ಅಕಾಡೆಮಿಗೆ ದಾಖಲಾಗಿದ್ದಾಳೆ. ನಾವು ಯಾರ ಬಲವಂತವೂ ಇಲ್ಲದೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳನ್ನು JN ಅಕಾಡೆಮಿಗೆ ಸೇರಿಸಿದ್ದೇವೆ ಎಂದರು. ನಾವು ಅವತ್ತು ದಲಿತ ಸಂಘರ್ಷ ಸಮಿತಿಯಿಂದ ಭಾಗವಹಿಸಲಿಲ್ಲ ಕಾರ್ಯಕ್ರಮಕ್ಕೆ. ಈಗ 1 ವಾರದಿಂದ ಕೈವಾರ ಕ್ರಾಸ್ JP ಅಕಾಡೆಮಿಯಿಂದ ಡೈಲಿ ಫೋನ್ ಬರುತ್ತೆ ನನಗೆ. ಏನು, ನನ್ನ ಮಗಳಲ್ಲಿ ಇಲ್ಲವೇ ಇಲ್ಲ, ಇಲ್ಲಿಗೆ ಬರ್ತಾ ಇದ್ದಾರೆ ಸರ್, ಚಂದನ ಫೀಸ್ ಕಟ್ಟಿ ಅಂತ. ಎಷ್ಟು ಮಾತ್ರ ಆ ಕಾಲೇಜಲ್ಲಿ ಪರಿಜ್ಞಾನ ಇದೆ, ಮಗುನೇ ಅಲ್ಲಿ ಹಾಜರಾಗ್ತಾ ಇಲ್ಲ, ಬಟ್ ಫೀಸ್ ಕಟ್ಟಿ ಫೋನ್ ಮಾಡ್ತಾರೆ. ನೆನ್ನೆನೂ ಫೋನ್ ಮಾಡಿದ್ರು. ಇವರು ಕಾಲೇಜ್ ನಡೆಸೋಂಥ ಜವಾಬ್ದಾರಿ ಅಂತ ವಹಿಸ್ಕೊಂಡಿರ್ತಕ್ಕಂಥವ್ರು ಮಗು ಬರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂಥ ಜ್ಞಾನ ಇಲ್ದಿರನೆ ಡೈಲಿ ಫೋನ್ ಮಾಡ್ತಾರೆ, ಫೀಸ್ ಕಟ್ಟಿ ಅಂತ. ಎಷ್ಟು ಮಾತ್ರ ಅವರಿಗೆ ಅವಗಾಹನ ಇದೆ ಕಾಲೇಜ್ ಬಗ್ಗೆ, ಈ ಮಗು ಇಲ್ಲಿ ಅಡ್ಮಿಷನ್ ಆಗಿದೆಯಾ ಇಲ್ವಾ, ಫಸ್ಟ್ ಇಯರ್ ಹೋಗಿರೋದಷ್ಟೇ, ಸೆಕೆಂಡ್ PUC ನಾವು ಹೋಗಿ ಅಟೆಂಡೇ ಆಗಿಲ್ಲ, ಡೈಲಿ ಫೋನ್ ಮಾಡ್ತಾರೆ. ಆಗಲಿ ನಾನು ಕ್ಲಾರಿಟಿ ಕೊಡ್ತೀರಾ, ನಾಳೆ ಕಟ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಪ್ರತಿ ಡೈಲಿ ಫೋನ್ ಮಾಡ್ತಾರೆ. ಇದರ ಬಗ್ಗೆ ಅವರಿಗೆ ಕಾಲೇಜ್ ನಡೆಸೋ ಜವಾಬ್ದಾರಿ ಎಷ್ಟು ಮಾತ್ರ ಇದೆ ಅಂತ ಇದರಿಂದ ಅವ್ರಿಗೆ ಅರ್ಥ ಆಗುತ್ತೆ. ಪೋಷಕರಾದ ಕಲ್ಪನಾ ಮತ್ತು ಮಂಜುನಾಥ್ ಮಾತನಾಡಿ, ಗೋಪಿನಾಥ್ ಅವರ ಗುಣಮಟ್ಟದ ಕೋಚಿಂಗ್ನಿಂದಾಗಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ಹಳ್ಳಿಯಲ್ಲಿರುವ ಶ್ರೀ ಭೈರವೇಶ್ವರ PU ಕಾಲೇಜಿಗೆ ಬರುತ್ತಿದ್ದರು. ಅವರು ಕಾಲೇಜಿನಿಂದ ಹೊರಬಂದ ಮೇಲೆ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇಲ್ಲಿಗೆ ದಾಖಲಿಸಿದ್ದೇವೆ ಎಂದರು. ಪ್ರಾಧ್ಯಾಪಕರಾದ ಪ್ರಶಾಂತ್, ಮಣಿಕಂಠ, ತರುಣ್, ಮಾನಸ ಹಾಗೂ ಪೋಷಕರು ಇದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಂದನಹಳ್ಳಿ ಗೇಟ್ ಬಳಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ, 2 ಸ್ಥಿತಿ ಗಂಭೀರ, ಓರ್ವ ಸಾವು. ವಾಟದ ಹೊಸಹಳ್ಳಿಯ ಕೆರೆಯಲ್ಲಿ ಅಪರಿಚಿತ ಮಹಿಳೆ ಶವ ಪತ್ತೆ, ನೀರಿನ ಮೇಲೆ ತೇಲಿದ ಶವ ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು. ಗುಡಿಬಂಡೆ ಗೆಗ್ಗಿಲ ರಾಳಹಳ್ಳಿ ಜಮೀನು ವಿವಾದ, ನ್ಯಾಯಾಲಯ ತೀರ್ಪಿನ ಬಳಿಕವೂ ಗೊಂದಲ ಮುಂದುವರಿಕೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.